ಬಡತನ ಅನ್ನೋದು ಶಾಪ ಅಂತಾರೆ. ಆದ್ರೆ ಈ ಕಥೆಯಲ್ಲಿ ಬಡತನದ ಜೊತೆಗೆ ಆ ಹುಡುಗನಿಗಿದ್ದ ಗಾಂಧಿ ಅನ್ನೋ ಹೆಸರೇ ಆತನಿಗೆ ದೊಡ್ಡ ಅವಮಾನ ತಂದಿಡುತ್ತೆ. ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ಗಳು ಆತನ ಕಾಯಿಲೆ ನೋಡಿ ಮರುಗೋದನ್ನ ಬಿಟ್ಟು ಆತನ ಹೆಸರನ್ನ ಕೇಳಿ ಕುಚೇಷ್ಟೆ ಮಾಡ್ತಾರೆ. ವ್ಯವಸ್ಥೆ ಎಷ್ಟೊಂದು ಕ್ರೂರವಾಗಿರುತ್ತೆ ಅನ್ನೋದಕ್ಕೆ ಈ ಬಡ ಗಾಂಧಿಯ ಕಥೆಯೇ ಸಾಕ್ಷಿ. ಈ ಕರುಣಾಜನಕ ಕಥೆಯನ್ನ ಇವತ್ತು ನಿಮ್ ಜೊತೆ ಹಂಚ್ಕೊಳ್ತೀನಿ. ಬೆಳಗ್ಗೆಯಿಂದ ಆ ಆಸ್ಪತ್ರೆ ಮುಂದೆ ಕಾದು ಕಾದು ಆ 15 ವರ್ಷದ ಬಾಲಕನಿಗೆ ಮೈಯೆಲ್ಲ ಸುಸ್ತಾಗಿ ಹೋಗಿರುತ್ತೆ. ಬರೀ ಸುಸ್ತಲ್ಲ, ಈ ಪ್ರಪಂಚದ ಬಗ್ಗೆನೇ ಒಂದು ರೀತಿಯ ಜಿಗುಪ್ಸೆ ಮೂಡಿಬಿಟ್ಟಿರುತ್ತೆ. ಒಂದ್ ಕಡೆ ಕಾಯಿಲೆಯ ನೋವು, ಇನ್ನೊಂದ್ ಕಡೆ ಆಸ್ಪತ್ರೆಯ ಆ ವಾತಾವರಣ, ಯಾರೂ ತಮ್ಮನ್ನ ಗಮನಿಸ್ತಾನೆ ಇಲ್ವಲ್ಲ ಅನ್ನೋ ಹತಾಶೆಯಿಂದ ಆ ಹುಡುಗ ತಾಯಿ ಹತ್ರ ಹೇಳ್ತಾನೆ, ನಾನು ಇದ್ದರೆಷ್ಟು ಸತ್ತರೆಷ್ಟು, ನಡೆಯವ ಹೋಗುವ ಊರಿಗೆ ಅಂತ. ಆದರೆ ಕಾಯಿಲೆಯ ತೀವ್ರತೆ ಹೆಚ್ಚಾಗಿರುತ್ತೆ. ತಾಯಿಯ ಸಹಾಯಕತೆ ಮತ್ತೆ ಅಲ್ಲಿ ಆಗ್ತಿರೋ ಅವಮಾನವನ್ನ ಸಹಿಸೋಕೆ ಆ ಹುಡುಗನಿಂದ ಆಗೋದಿಲ್ಲ. ಧಡಕ್ಕನೆ ಎದ್ದು ತಡೆಯೋಕೆ ಬಂದ ತಾಯಿಯ ಕೈಯನ್ನ ಬಿಡಿಸಿಕೊಂಡು ಜನರ ಗುಂಪನ್ನ ಸೀಳಿಕೊಂಡು ನೇರವಾಗಿ ಡಾಕ್ಟರ್ ಕೊಠಡಿಯೊಳಗೆ ನುಗ್ಗಿ ಬಿಡ್ತಾರೆ. ಅಲ್ಲಿಗೆ ಹೋದವನೇ, ನಾನು ನಮ್ಮವ್ವ ಒತಾರೆಯಿಂದ ಕಾಯ್ಕೊಂಡಿದ್ದೀವಿ ಅಂತ ಆ ನೋವಿನಲ್ಲೇ ಜೋರಾಗಿ ಕಿರಿಸ್ತಾನೆ. ಆಗ ಅಲ್ಲಿದ್ದ ಡಾಕ್ಟ್ರು ಆ ಹುಡುಗನನ್ನ ನೋಡ್ತಾರೆ. ಎತ್ತರವಾಗಿದ್ದಾನೆ, ಆದ್ರೆ ನರಪೇತ್ಲ ಮೈಕಟ್ಟು, ಅಗಲವಾದ ಕಿವಿಗಳು, ಮತ್ತೆ ಉಬ್ಬಿರೋ ಹೊಟ್ಟೆ. ಆ ಹುಡುಗನನ್ನ ನೋಡಿ ಆ ಡಾಕ್ಟರ್ಗೆ ಕುಚೇಷ್ಟೆ ಮಾಡ್ಬೇಕು ಅನ್ಸುತ್ತೆ. ನೀನು ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಕಿವಿಗಳ ತರ ಇದ್ದಾವಪ್ಪ ಅಂತ ರೇಗಿಸ್ತಾರೆ. ಕಾಯಿಲೆ ನೋಡಿ ಅಂತ ತಾಯಿ ಬೇಡಿಕೊಂಡಾಗ ಡಾಕ್ಟ್ರು ಹೆಸರೇನು ಅಂತ ಕೇಳ್ತಾರೆ. ತಾಯಿ ಆಣೆ ಮಾಡಿ ಅವನ ಹೆಸರು ಗಾಂಧಿ ಅಂತ ಹೇಳಿದಾಗ ಅವ್ರು ನಂಬೋದಿಲ್ಲ. ಆ ಹುಡುಗ ಅಷ್ಟೊಂದು ನೋವಿನಲ್ಲೂ ದೃಢವಾಗಿ ಹೇಳ್ತಾನೆ, ನನ್ನ ಹೆಸರು ದೇವ್ರ ಸತ್ಯವಾಗ್ಲೂ ಮಹಾತ್ಮ ಗಾಂಧಿ ಅಂತ. ಆ ಹೆಸರನ್ನ ಕೇಳಿ ವೈದ್ಯರಿಗೆ ಒಂಥರ ಆಶ್ಚರ್ಯ. ತಾನು ಮುಂದೊಂದಿನ ಬೇರೆಯವರಿಗೆ ಇದನ್ನು ಹೇಳಿದ್ರೆ ಯಾರು ನಂಬಲ್ಲ ಅಂತ ಸಾಕ್ಷಿಯಾಗಿ ಆಸ್ಪತ್ರೆಯ ಸಿಬ್ಬಂದಿಗಳಾದ ನಾಯ್ಡು, ನರಸಿಂಹಮೂರ್ತಿ, ಸರಸಮ್ಮ ಇವರೆಲ್ಲರನ್ನ ಕೂಗಿ ಕರೀತಾರೆ. ಆ ಹುಡುಗನ ಹೆಸರನ್ನ ಕೇಳಿ ಅವರೆಲ್ಲರೂ ಕಿಸಕ್ರೆ ನಕ್ಕು ಬಿಡ್ತಾರೆ. ಅಲ್ಲಿ ನರಸಿಂಹಮೂರ್ತಿ ಅನ್ನೋ ವ್ಯಕ್ತಿ ಗೋಡೆ ಮೇಲಿದ್ದ ಗಾಂಧೀಜಿಯ ಫೋಟೋ ತೋರಿಸಿ ಅಣಕ ಮಾಡಿದಾಗ ಆ ಮುಗ್ಧ ಹುಡುಗ ಬಹಳ ಮಾರ್ಮಿಕವಾಗಿ ಹೇಳ್ತಾನೆ, ಸುಳ್ಳು ಹೇಳಿ ತಾವು ನನಗೆ ಯಾವ ಸಾಮ್ರಾಜ್ಯ ಇಸ್ಕೋಬೇಕು ಅಂತ. ಅಂದ್ರೆ ಸುಳ್ಳು ಹೇಳಿ ನಿಮ್ಮಿಂದ ಯಾವ ಸಾಮ್ರಾಜ್ಯ ಇಸ್ಕೊಳ್ಳಿ ಅಂತ ಆ ಮಗು ಕೇಳೋ ಪ್ರಶ್ನೆ ಇದೆಯಲ್ಲ, ಅದು ನಮ್ಮ ವ್ಯವಸ್ಥೆಗೆ ಬಡಿದ ದೊಡ್ಡ ಪೆಟ್ಟು. ನೋಡಿ, ಇಲ್ಲಿರೋ ವಿಪರ್ಯಾಸ ಗಮನಿಸಿ. ಗೋಡೆ ಮೇಲಿರೋ ಗಾಂಧಿ ಫೋಟೋಗೆ ಗೌರವ ಕೊಡೋ ಆ ವ್ಯವಸ್ಥೆ ಕಣ್ಣೆದುರೇ ರಕ್ತ ಮಾಂಸದಿಂದ ರೋಗದಿಂದ ನಲ್ಲಾಡ್ತಿರೋ ಬಡ ಗಾಂಧಿಯನ್ನ ಮಾತ್ರ ಹಾಸ್ಯದ ವಸ್ತುವನ್ನಾಗಿ ಮಾಡುತ್ತೆ. ವೈದ್ಯರು ಆ ಹುಡುಗನನ್ನ ಪರೀಕ್ಷೆ ಮಾಡಿದಾಗ ಗೊತ್ತಾಗುತ್ತೆ, ಆತನ ಹೃದಯ, ಲಿವರ್ ಮತ್ತೆ ಕಿಡ್ನಿಗಳೆಲ್ಲ ಗಂಭೀರವಾಗಿ ಹಾಳಾಗಿವೆ ಅಂತ. ಇಲ್ಲಿ ಚಿಕಿತ್ಸೆ ಸಾಧ್ಯವಿಲ್ಲ ಅಂತ ಜಿಲ್ಲಾ ಆಸ್ಪತ್ರೆಗೆ ಕಳಿಸ್ತಾರೆ. ಆದರೆ ಆ ದೊಡ್ಡ ಆಸ್ಪತ್ರೆಯಲ್ಲೂ ಈತನ ಮಹಾತ್ಮ ಗಾಂಧಿ ಅನ್ನೋ ಹೆಸರು ಎಲ್ಲರ ಗಾಗೈಸುವ ನಗುವಿಗೆ ಗುರಿಯಾಗುತ್ತೇ ಹೊರತು ಯಾರಲ್ಲೂ ಕರುಣೆ ಹುಟ್ಟಿಸಲ್ಲ. ಆತನ ತಾತ ಕರೆಸಿದ್ದೇಗೌಡ ಮೊಮ್ಮಗನ್ನ ಹೇಗಾದ್ರೂ ಉಳಿಸ್ಕೊಡಿ ಅಂತ ಆ ಗೋಡೆ ಮೇಲಿರೋ ಗಾಂಧಿ ಫೋಟೋಗೆ ಕೈ ಮುಗಿದು ಕಣ್ಣೀರು ಹಾಕ್ತಾರೆ. 60 ಜನರಿರೋ ವಾರ್ಡಿನ ನೆಲದ ಮೇಲೆಯೇ ಆ ನರಪೇತಲ ಬಾಲಕನನ್ನ ಮಲಗಿಸಿ ಚಿಕಿತ್ಸೆ ಶುರು ಮಾಡ್ತಾರೆ. ಆಸ್ಪತ್ರೆ ಖರ್ಚಿಗೆ ಆ ತಾತನ ಹತ್ರ ಇದ್ದ ಪುಡಿಗಾಸೆಲ್ಲ 3 ದಿನದಲ್ಲಿ ಕರಗಿ ಹೋಗುತ್ತೆ. 4ನೇ ದಿನ ಔಷಧಿಗೆ ದುಡ್ಡಿಲ್ದಾಗ ತಾಯಿ ನಿಂಗಮ್ಮ ಮತ್ತೆ ತಂಗಿ ಪದ್ದಿ ಅನಿವಾರ್ಯವಾಗಿ ತಮ್ಮ ಕಿವಿ ಓಲೆಗಳನ್ನೇ ಬಿಚ್ಚಿಕೊಡ್ತಾರೆ. ತನ್ನ ಸಾವು ಹತ್ತಿರ ಬರ್ತಿದೆ ಅಂತ ಆ ಹುಡುಗನಿಗೆ ಗೊತ್ತಾಗುತ್ತೆ. ತಾತನ ತೊಡೆ ಮೇಲೆ ತಲೆಯಿಟ್ಟು ಕೇಳ್ತಾನೆ, ಅಯ್ಯ, ನಾನು ಸತ್ತೋದ್ರೆ ನನ್ನನ್ನು ನಮ್ಮ ಹಲಸಿನ ಮರದ ಬುಡದಲ್ಲೇ ಹಾಕಬೇಕು ಅಂತ. ದೊಡ್ಡ ಡಾಕ್ಟರ್ ಹೇಳಿರೋ ಔಷಧಿ ತರೋಕ್ಕೆ ಹಣ ಹೊಂದಿಸೋಕ್ಕೆ ತಾತ ಊರಿಗೆ ಓಡ್ತಾರೆ. ಮೊಮ್ಮಗಳ ಓಲೆಗಳನ್ನು ಅಡವಿಡೋಕ್ಕೆ ಹೋದರೂ ಯಾರೂ ಒಪ್ಪಲ್ಲ, ಸಾಲವೂ ಸಿಗಲ್ಲ. ಕೊನೆಗೆ ಬೇರೆ ದಾರಿ ಇಲ್ಲದೆ ಆ ಹುಡುಗನಿಗೆ ಅಚ್ಚುಮೆಚ್ಚಾಗಿದ್ದ ಹಲಸಿನ ಮರವನ್ನೇ ಕೇವಲ 250 ರೂಪಾಯಿಗೆ ಮಾರ್ತಾರೆ. ಆದರೆ ಆ ಮರ ಮಾರಿ ಹಣ ತರೋವಷ್ಟರಲ್ಲಿ ಅಮೂಲ್ಯವಾದ 2 ದಿನಗಳೇ ಕಳೆದು ಹೋಗಿರುತ್ತವೆ. ಹಣ ತಗೊಂಡು ಬಸ್ಸಿನಿಂದ ಇಳಿದು ಆಸ್ಪತ್ರೆಗೆ ಬಂದ ತಾತನಿಗೆ ಬಾಗಿಲಲ್ಲೇ ಅಳುತ್ತಾ ನಿಂತಿದ್ದ ಮಗಳು ಕಾಣಿಸ್ತಾಳೆ. ಹಣ ತರೋದು ತಡವಾಗಿ ಎಲ್ಲವೂ ಮುಗಿದು ಹೋಗಿದೆ ಅನ್ನೋ ಕಹಿ ಸತ್ಯ ತಾತನಿಗೆ ಅರ್ಥ ಆಗುತ್ತೆ. ಗಾಂಧಿ ಹೇಗಿದ್ದಾನೆ ಅಂತ ಕೇಳೋ ಬದಲು ಯಾವಾಗ ಜೀವ ಹೋಯ್ತು ಅಂತ ಕೇಳ್ತಾರೆ. ರಾತ್ರಿ ಹೊತ್ತಲ್ಲಿ ಪ್ರಾಣ ಹೋಯ್ತು ಅಂತ ಬಿಕ್ಕಿ ಬಿಕ್ಕಿ ಹೇಳ್ತಿರೋ ಮಗಳಿಗೆ ಕೊನೆಗೆ ತಾತ ಹೇಳ್ತಾರೆ, ಮನುಷ್ಯ ಸಾಯ್ದೆ ಕಲ್ಲು ಸತ್ತದ, ಸುಮ್ಕಿರುಮಂತೆ ಅಂತ. ಅಂದ್ರೆ ಕಲ್ಲಂತಿರೋ ಈ ಸಮಾಜದಲ್ಲಿ ಬಡವರ ಪ್ರಾಣಕ್ಕೆ ಬೆಲೆ ಇಲ್ಲ ಅನ್ನೋದನ್ನ ಆ ತಾತ ಅರ್ಥ ಮಾಡ್ಕೊಂಡಿದ್ದಾರೆ.
ತನ್ನ ಮೊಮ್ಮಗನ ಹೆಣವನ್ನ ಪಡೆಯೋಕೆ ಆಸ್ಪತ್ರೆಯ ರೂಮಿನ ಕಡೆ ಭಾರವಾದ ಹೆಜ್ಜೆ ಹಾಕ್ತಾರೆ. ಕಥೆಯು ಇಷ್ಟೇ ಸಂಕ್ಷಿಪ್ತ ಸಾಲಿನೊಂದಿಗೆ ಆದರೆ ಬಹಳ ಭಾರವಾದ ಮನಸ್ಸಿನೊಂದಿಗೆ ಮುಕ್ತಾಯವಾಗುತ್ತದೆ. ಕೇವಲ ಬಡವನೊಬ್ಬನ ಸಾವಿನ ಕಥೆಯಾಗಬಹುದಾಗಿದ್ದ ಈ ಕೃತಿಗೆ ಗಾಂಧಿ ಎಂಬ ಹೆಸರು ಇಡುವ ಮೂಲಕ ಲೇಖಕರು ಇಡೀ ದೇಶದ ವ್ಯವಸ್ಥೆ, ಬಡವರ ಬಗೆಗಿನ ನಿರ್ಲಕ್ಷ್ಯ ಮತ್ತು ಮೌಲ್ಯಗಳ ಕುಸಿತವನ್ನು ಬಹಳ ತೀಕ್ಷ್ಣವಾಗಿ ಪ್ರಶ್ನೆ ಮಾಡಿದ್ದಾರೆ. ಹಾಗಾಗಿ ಗಾಂಧಿ ಅನ್ನುವ ಈ ಶೀರ್ಷಿಕೆ 100ಕ್ಕೆ 100 ಈ ಕಥೆಗೆ ಸಮಂಜಸವಾಗಿದೆ. ಪರಿಣಾಮಕಾರಿ ವಿಡಂಬನೆಯನ್ನು ಇದು ಸಾಧಿಸಿದೆ. ಮಹಾತ್ಮ ಗಾಂಧಿ ಎಂಬ ಹೆಸರು ಭಾರತದ ಸ್ವಾತಂತ್ರ್ಯ, ಅಹಿಂಸೆ ಮತ್ತು ಬಡವರ ಉದ್ಧಾರದ ಅತಿ ದೊಡ್ಡ ಸಂಕೇತ. ಆದರೆ ಈ ಕಥೆಯಲ್ಲಿ ಅದೇ ಹೆಸರನ್ನು ಹೊತ್ತ 15 ವರ್ಷದ ಬಾಲಕ ಬಡತನ, ರೋಗ ಮತ್ತು ಅಸಹಾಯಕತೆಯ ನೇರ ಪ್ರತಿರೂಪವಾಗಿದ್ದಾನೆ. ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮನ ಹೆಸರಿದ್ದರೂ ವಾಸ್ತವದಲ್ಲಿ ಆ ಬಾಲಕನಿಗೆ ತನ್ನ ಜೀವವನ್ನು ಉಳಿಸಿಕೊಳ್ಳುವ ಸ್ವಾತಂತ್ರ್ಯವಾಗಲಿ ಆರ್ಥಿಕ ಶಕ್ತಿಯಾಗಲಿ ಇಲ್ಲದಿರುವುದು ಅತಿ ದೊಡ್ಡ ವಿಪರ್ಯಾಸ. ಬಾಲಕನಿಗೆ ಗಾಂಧಿ ಅನ್ನುವ ಹೆಸರು ಬರಲು ಆತನ ತಾತ ಕರೆಸಿದ್ದೇಗೌಡನ ಮುಗ್ಧತೆಯೇ ಕಾರಣ. ಹಿಂದೆ ಎಂದೋ ಗಾಂಧೀಜಿಯನ್ನು ನೋಡಿದ್ದ ಭಕ್ತಿ, ಮಗುವಿನ ಅಗಲವಾದ ಕಿವಿಗಳು ಮತ್ತು ಜೋಯಿಸರ ಮಾತು ಕೇಳಿ ಸಾಕ್ಷಾತ್ ಗಾಂಧೀಜಿಯೇ ಹುಟ್ಟಿ ಬಂದಿದ್ದಾನೆ ಎಂದು ಆ ಮುಗ್ಧ ತಾತ ನಂಬುತ್ತಾನೆ. ಆದರೆ ಈ ಮುಗ್ಧತೆಗೆ ಕಠೋರ ಸಮಾಜದಲ್ಲಿ ಬೆಲೆಯಿಲ್ಲ ಎಂಬುದನ್ನು ಕತೆ ಸೂಚಿಸುತ್ತದೆ. ಆಸ್ಪತ್ರೆಯಂತಹ ವ್ಯವಸ್ಥೆಯಲ್ಲಿ ಬಡವರ ಜೀವಕ್ಕಿಂತ ಅವರ ಹೆಸರು ಹೇಗೆ ಹಾಸ್ಯದ ವಸ್ತುವಾಗುತ್ತದೆ ಎಂಬುದಕ್ಕೆ ಈ ಶೀರ್ಷಿಕೆ ಕನ್ನಡಿ ಹಿಡಿಯುತ್ತದೆ. ವೈದ್ಯರು ಆತನ ರೋಗವನ್ನು ಗಂಭೀರವಾಗಿ ಪರಿಗಣಿಸುವ ಬದಲು ನಿನ್ನ ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಾಗಿವೆಯಪ್ಪ, ಇವನ್ನ ಸಾಕ್ಷಾತ್ ಗಾಂಧಿ ಅಂತಲೇ ತಿಳ್ಕೊಂಡ್ಬಿಟ್ರಾ ಎಂದು ಕುಚೇಷ್ಟೆ ಮಾಡ್ತಾರೆ. ದೊಡ್ಡ ಆಸ್ಪತ್ರೆಯಲ್ಲೂ ಈ ಹೆಸರು ಎಲ್ಲರ ಗಹಗಹಿಸುವ ನಗುವಿಗೆ ಕಾರಣವಾಗುತ್ತದೆಯೇ ಹೊರತು ಕರುಣೆಯನ್ನ ಹುಟ್ಟಿಸುವುದಿಲ್ಲ. ಕಥೆಯ ಅತ್ಯಂತ ಮಾರ್ಮಿಕ ಸನ್ನಿವೇಶದಲ್ಲಿ ಆಸ್ಪತ್ರೆಯ ಗೋಡೆಯ ಮೇಲಿರುವ ನಗುತ್ತಿರುವ ಗಾಂಧೀಜಿಯ ಫೋಟೋ ಮತ್ತು ನೆಲದ ಮೇಲೆ ರೋಗದಿಂದ ನರಳುತ್ತಿರುವ ವಾಸ್ತವದ ಬಡ ಗಾಂಧಿಯ ನಡುವಿನ ಭಾರೀ ಅಂತರವನ್ನು ಲೇಖಕರು ಕಟ್ಟಿಕೊಡ್ತಾರೆ. ತನ್ನ ಮೊಮ್ಮಗನನ್ನು ಉಳಿಸಿಕೊಡಿ ಎಂದು ತಾತ ಅದೇ ಗಾಂಧಿಯ ಭಾವಚಿತ್ರಕ್ಕೆ ಕೈ ಮುಗಿದು ಕಣ್ಣೀರು ಹಾಕುತ್ತಾನೆ. ಫೋಟೋದಲ್ಲಿರುವ ಗಾಂಧೀಜಿಗೆ ಗೌರವ ನೀಡುವ ವ್ಯವಸ್ಥೆ ಅದೇ ಹೆಸರಿನ ಜೀವಂತ ರೋಗಿಯನ್ನು ಅಣಕಿಸುತ್ತದೆ ಎನ್ನುವ ಸತ್ಯವನ್ನು ಈ ಶೀರ್ಷಿಕೆ ಎತ್ತಿ ಹಿಡಿಯುತ್ತದೆ.